ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ. ಥ್ಯಾಂಕ್ ಯು ಜೀಸಸ್. 34ರಿಂದ 37. Acts chapter 4, 34 to 37. प्रेरित पुस्तक 4 अध्याय 30 से 30 ಅವರಲ್ಲಿ ಕೊರತೆ ಪಡುವವನು ಒಬ್ಬನು ಇರಲಿಲ್ಲ. ಯಾಕೆಂದರೆ ಹೊಲ ಮನೆಗಳಿದ್ದ ಇದ್ದವರು ಕ್ರಯವನ್ನು ಅವರವರ ಅವಶ್ಯಕತೆಗೆ ತಕ್ಕಂತೆ ಒಬ್ಬೊಬ್ಬರು ಅದನ್ನು ಹಂಚಿಕೊಳ್ತಾ ಇದ್ರು. ಈ ಪ್ರಕಾರ ಮಾಡಿದವರೊಳಗೆ ಕೃಪದ್ವೀಪದ ಹುಟ್ಟಿದ ಲೇವಿಯನಾದ ಯೇಸೋಪನೆಂಬುವನು ಒಬ್ಬನು. ಅವನಿಗೆ ಅಪೊಸ್ತಲರು ಅವನಿಗೆ ಬಾರ್ನಬನೆಂದು ಹೆಸರಿಟ್ಟರು. ಬಾರ್ನಬನು ಅಂದರೆ ಧೈರ್ಯದಾಯಕನು. ಹಲ್ಲೆಲೂಯಾ. ದೇವರು ಇವತ್ತು ಈ ಬೈಬಲ್ ಸ್ಟಡಿಯಲ್ಲಿ ಬಾರ್ನಬನ ಬಗ್ಗೆ ಮಾತಾಡ್ತಾರೆ. ಒಬ್ಬ ಸಾಧಾರಣ ಮನುಷ್ಯ. ಅಲ್ಲಿ ವಾಕ್ಯ ಹೇಳ್ತಾರೆ, ಲೇವಿ ಮಾಮೂಲಿ ಮನುಷ್ಯ, ನಂತರ ಮನುಷ್ಯ. ಅಪೊಸ್ತಲ ಹೆಂಗಾದ, ಒಬ್ಬ ಸೇವಕನ ಹೆಂಗಾದ, ಪೌಲನ ಜೊತೆ ಸೇವೆ ಮಾಡ್ದ, ಪೌಲನೊಟ್ಟಿಗೆ ಸೇವೆ ಪ್ರಯಾಣಗಳನ್ನ ಮಾಡ್ದ, ದೆವ್ವಗಳನ್ನ ಬಿಡಿಸ್ದ, ಅದ್ಭುತಗಳನ್ನ ಮಾಡ್ದ, ಅನೇಕರನ್ನ ದೇವರಲ್ಲಿ ತಂದ, ರೋಗ ಸ್ವಸ್ಥತೆಯನ್ನು ಕೊಟ್ಟ, ಕುಂಟ್ರಿಗೆ ಕಾಲು ಕೊಟ್ಟ, ಕುರುಡ್ರಿಗೆ ಕೊಂಡು ಕೊಟ್ಟಿದ್ದು ದೇವರು. ಆ ಬರ್ನಬನಲ್ಲಿ ದೇವರ ಶಕ್ತಿ, ದೇವರ ಜ್ಞಾನ, ದೇವರ ಬಲ, ದೇವರ ಆತ್ಮ ಪ್ರೇರಿತನು ಆದಂತ ಬರ್ನಬನು ಹೇಗೆ ದೇವರಿಂದ ತುಂಬಲ್ಪಟ್ಟ ಒಬ್ಬ ಮಾಮೂಲಿ ಮನುಷ್ಯ. ಹಲ್ಲೆಲೂಯಾ. ಅವನ ಮೊದಲನೇ ಹೆಸರು ಯೇಸಪ್ಪ. ನೀವು ಅಲ್ಲೇ ನೋಡ್ಕೊಳ್ಳಿ. ಅವನ ಮೊದಲನೇ ಹೆಸರೇನು? ಯೇಸಪ್ಪ. ಯಾವ ಕುಲದವನು? ಲೇವಿ ಕುಲದವನು. ಹಲ್ಲೆಲೂಯಾ. ಅಪೊಸ್ತಲರು ಅವನಿಗೆ ಬರ್ನಬ ಅಂತ ಹೆಸರಿರ್ತಾರೆ. ಬರ್ನಬ ಅಂದ್ರೆ ಧೈರ್ಯಶಾಲಿ, ಅಂದ್ರೆ ಏನಕ್ಕೂ ಭಯ ಪಡೋದಿಲ್ಲ, ಯಾವುದಕ್ಕೂ ಎದುರುವುದಿಲ್ಲ. ಇವತ್ತು ನೀನು ಕೂಡ ಬರ್ನಬನಂತೆ ದೇವರ ಮಗುವಾಗಿರೋ ನೀನು, ದೇವರ ಮಗಳಾಗಿರೋ ನೀನು, ದೇವರ ಮಗಳಾಗಿರೋ ನೀನು, ದೇವರ ಮಗನಾಗಿರೋ ನೀನು ಬರ್ನಬನಂತೆ ಯಾವುದಕ್ಕೂ ಭಯ ಪಡಬಾರದು. ಧೈರ್ಯವಾಗಿರಬೇಕು. ಏನು ಯಾವುದು ಎದುರಿಸಿದ್ರೆ ಕೂಡ ನೀನು ಎದುರಬಾರದು, ಯಾವುದು ಭಯಪಡಿಸಿದ್ರೆ ಕೂಡ ನೀನು ಭಯ ಪಡಬಾರದು. ಬರ್ನಬನಂತೆ ಧೈರ್ಯಶಾಲಿ ಆಗಿರ್ಬೇಕು. ಕಷ್ಟಗಳು ಬರ್ತವೆ, ಶೋಧನೆಗಳು ಬರ್ತವೆ, ಉಪದ್ರವಗಳು ಬರ್ತದೆ, ರೋಗಗಳು ಬರ್ತದೆ, ಅವಮಾನಗಳು ಬರ್ತದೆ, ನಿಂದನೆಗಳು ಬರ್ತದೆ, ಏನು ವಿರೋಧ ಎದುರುತ್ತಾರೆ, ಮನುಷ್ಯರು ಭಯಪಡಿಸ್ತಾರೆ, ಸೈತಾನ ಭಯಪಡಿಸ್ತಾರೆ. ನೀನು ಹೆಂಗಿರ್ಬೇಕಂದ್ರೆ ಧೈರ್ಯವಾಗಿರ್ಬೇಕಂತ. ಇನ್ನು ನಾವು ಈ ವಾಕ್ಯದಲ್ಲಿ ಕಲಿಯೋದೇನೆಂದ್ರೆ, ಬರ್ನಬನಿಗೆ ಜಮೀನಿತ್ತು, ಹೊಲ ಇತ್ತು, ಗದ್ದೆ ಇತ್ತು, ತೋಟ ಇತ್ತು. ಅದನ್ನೆಲ್ಲ ಮಾರಿ ಬಂದಿರೋ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಹತ್ರ ಇಡ್ತಾ ಇದ್ದಾರೆ. ನೋಡಿ, ಇದರ ಅರ್ಥ ಏನನ್ನು ಸೂಚಿಸಬೇಕಂದ್ರೆ, ಬರ್ನಬನಿಗೆ ಹಣದ ಆಸೆ ಇಲ್ಲ, ಏನಿಲ್ಲ, ದುಡ್ಡಿನ ಆಸೆ ಇಲ್ಲ. ಬರ್ನಬನಿಗೆ ತಂದು ಅವೆಲ್ಲ ಮಾರಿ ದುಡ್ಡೆಲ್ಲ ತಂದು ಇಕ್ಕಿ ಎಷ್ಟು ಬೇಕೋ ಅಷ್ಟು ತಕೊಂತ ಇದ್ದಾರೆ. ಬೇರೆ ಎಲ್ಲರೂ ಹಂಗೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಬರ್ನಬನ ಹತ್ರ ನಾವು ಒಂದು ಕೇಳೋದೇನೆಂದ್ರೆ, ದೇವರ ವಾಕ್ಯಕ್ಕೆ ಒಳಪಟ್ಟಿದ್ದಾರೆ, ದೇವರ ಚಿತ್ತಕ್ಕೆ ಒಳಪಟ್ಟಿದ್ದಾರೆ, ದೇವರ ಆಲೋಚನೆಗೆ ಒಳಗಾಗಿ ದೇವರ ಚಿತ್ತವನ್ನ ಪೂರೈಸುವನಾಗಿದ್ದಾನೆ ಈ ಬರ್ನಬ. ಈ ಬರ್ನಬನ ಬಗ್ಗೆ ನಾವು ಇನ್ನೂ ಡೀಪ್ ಆಗಿ ಒಳಗಡೆ ಹೋಗೋಣ. ಈ ವಾಕ್ಯದಲ್ಲಿ ಏನ್ ಕಲ್ತ್ಕೊಂಡ್ರೆ ಅಂದ್ರೆ, ಬರ್ನಬ ಅಂದ್ರೆ ಧೈರ್ಯಶಾಲಿ. ಅವರ ಮೊದಲನೇ ಹೆಸರು ಯೇಸಪ್ಪ, ಲೇವಿಯ ಕುಲದವನು,
ಕೃಪದೀಪದವನು ಹುಟ್ಟಿದ್ದು ಕೃಪದೀಪ ಸ್ಥಳ. ಅಲ್ಲೆಲ್ಲೂಯ್ಯ. ಅವ್ರ ತಂದೆ ತಾಯಿ ಹೆಸರು ಕೊಟ್ಟಿಲ್ಲ. ಆಮೇಲೆ ಒಬ್ಬ ಮಾಮೂಲಿ ಮನುಷ್ಯ ಅಪೊಸ್ತಲನ ಹೆಂಗಾದ, ಒಬ್ಬ ಮಾಮೂಲಿ ಮನುಷ್ಯ ಬೋಧಕನ ಹೆಂಗಾದ, ಒಬ್ಬ ಮಾಮೂಲಿ ಮನುಷ್ಯ ವಿಶ್ವಾಸಿ ಕೂಡ ಅಲ್ಲ, ಯಹೂದನು, ಯೂದ ಸಂಪ್ರದಾಯದಲ್ಲಿ ಜೀವಿಸ್ತಾ ಇದ್ದವನು ಹೆಂಗೆ ಕ್ರೈಸ್ತನಾದ, ಹೆಂಗೆ ಕ್ರೈಸ್ತನಾಗಿ ಸೇವಕನಾದ, ಸೇವಕನಾಗಿ ಶಿಷ್ಯನಾಗಿ ಅಪೊಸ್ತಲನಾದ. ಅಪೊಸ್ತಲ ಹೆಂಗಾದ ನಾವು ಇವತ್ತು ಬರ್ನಬನನ್ನ ಕುರಿತು ನಮ್ಮ ಜೀವಿತಕ್ಕೆ ಅಪ್ಲೈ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದಿ ಅಪೊಸ್ತಲರ ಕೃತ್ಯ 13:2, ಆಕ್ಟ್ ಚಾಪ್ಟರ್ 32, ಪ್ರೇರಿತ ಪುಸ್ತಕ 13:2 ಪಡೋ. ಇವರು ಕರ್ತನನ್ನು ಸೇವಿಸುತ್ತಾ ಉಪವಾಸ ಮಾಡುತ್ತಾ ಇದ್ದಾಗ ಪವಿತ್ರಾತ್ಮನು ಬರ್ನಬ, ಸೌಲ ಅಂದ್ರೆ ಪೌಲ, ಪೌಲನನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸಿರಿ ಎಂದು ಪವಿತ್ರಾತ್ಮನು ಉಪವಾಸ ಮಾಡ್ತಾ ಇರುವಾಗ, ಪ್ರೇಯರ್ ಮಾಡ್ತಾ ಇರುವಾಗ, ಆಮೇಲೆ ದೇವರು ಉಪವಾಸ ಮಾಡ್ತಾ ಇರುವಾಗ ಬರ್ನಬನನ್ನ ಪೌಲನನ್ನ ಆರಿಸ್ಕೊಂತಾರೆ. ಏನ್ ಕೆಲಸಕ್ಕಂದ್ರೆ ಅಪೊಸ್ತಲರ ಉದ್ಯೋಗಕ್ಕೆ, ಅಪೊಸ್ತಲರ ಸೇವೆಗೆ, ಅಪೊಸ್ತಲರ ಕೆಲಸಕ್ಕೆ, ಅಪೊಸ್ತಲರ ಸ್ಥಾನಕ್ಕೆ ದೇವರು ಬರ್ನಬನನ್ನ ಸೌಲನೆಂಬ ಪೌಲನೆಂಬ ಸೌಲನನ್ನ ಆರಿಸ್ಕೊಂತಾರೆ. ನೋಡಿ ನೋಡಿ, ಏನ್ ಸುಮ್ಮನೆ ಆರಿಸ್ಕೊಂತಾರ, ಮಾಮೂಲಿಯಾಗಿ ಆರಿಸ್ಕೊಂತಾರ ಅಲ್ಲ. ಬರ್ನಬ ದೇವರಿಗೆ ಅಷ್ಟೊಂದು ವಿಧೇಯನಾಗಿದ್ದ, ಪರಿಶುದ್ಧಾತ್ಮನಿಂದ ತುಂಬಿದ್ದ, ಒಳ್ಳೆಯವನು, ನೀತಿವಂತನು, ಪರಿಶುದ್ಧನು, ದೇವರಲ್ಲಿ ಭಯಭಕ್ತಿ ಉಳ್ಳ ಮನುಷ್ಯನು, ಜನಗಳ ಬಗ್ಗೆ ಅನುಕಂಪ ಉಳ್ಳವನು, ಯಾರನ್ನ ಕಷ್ಟದಲ್ಲಿದ್ರೆ ಸಹಾಯ ಮಾಡುವನಾಗಿದ್ದ ಬರ್ನಬ. ಈ ಬರ್ನಬನನ್ನ ದೇವರು ಅಪೊಸ್ತಲ ಉದ್ಯೋಗಕ್ಕೆ, ಅಪೊಸ್ತಲರ ಕೆಲಸಕ್ಕೆ ಸೇರಿಸಿಕೊಂಡಾರೆ. ಅಪೊಸ್ತಲ ಉದ್ಯೋಗ ಅನ್ನೋದು, ಅಪೊಸ್ತಲ ಸೇವೆ ಅನ್ನೋದು ಹೊಸ ಒಡಂಬಡಿಕೆಯಲ್ಲಿ ಉನ್ನತವಾದ ಕೆಲಸ, ಉನ್ನತವಾದ ಸ್ಥಳ, ದೊಡ್ಡ ಉದ್ಯೋಗ, ದೊಡ್ಡ ಸೇವೆ. ಅಪೊಸ್ತಲ ಸೇವೆ ದೊಡ್ಡ ಸೇವೆ. ಅಪೊಸ್ತಲನು ಆಗಿದಂತ ಬರ್ನಬ, ಅಪೊಸ್ತಲನಾಗಿದಂತ ಸೌಲ, ಬರ್ನಬ, ಮಾಮೂಲಿ ಒಬ್ಬ ವಿಶ್ವಾಸಿಯಾಗಿದ್ದಂತ ಬರ್ನಬ ಶಿಷ್ಯನಾಗಿ, ಶಿಷ್ಯನಿಂದ ಬೋಧಕನಾಗಿ, ಬೋಧಕನಿಂದ ಪ್ರವಾದಿಯಾಗಿ, ಪ್ರವಾದಿಯಿಂದ ಅಪೊಸ್ತಲನಾಗ್ತಾ ಇದ್ದಾರೆ. ದೇವರು ಹೇಗೆ ಬರ್ನಬನನ್ನ ಮೇಲೆ 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 ತಗೊಂಡು ಹೋಗ್ತಾ ಇದ್ದಾನೆ ನೋಡಿ. ನೀವು ಕೂಡ ಕೇಳಿಸ್ಕೊಳ್ಳಿ. ನಿಮ್ಮ ಜೀವನಕ್ಕೆ ನಿಮ್ಮನ್ನ ದೇವರು ಅದೇ ರೀತಿ ಮೇಲೆ ಮೇಲೆ ಎತ್ತಾನೆ, ಮೇಲೆ ಮೇಲೆ ತಗೊಂಡು ಹೋಗ್ತಾನೆ, ಮೇಲೆ ಮೇಲೆ ನಿಮ್ಮನ್ನ ಉನ್ನತಕ್ಕೆ ಹೆಚ್ಚಿಸ್ತಾನೆ. ಆಮೇಲೆ ನಿನ್ನನ್ನು ಕೂಡ ದೇವರು ಸೇವೆಗೆ ಕರೆದಿದ್ದಾರೆ. ನೀನು ಕೂಡ ಕಿವಿಗೊಡು. ಬರ್ನಬ ಕಿವಿ ಕೊಟ್ಟಂತೆ ನೀನು ಕೂಡ ಆತನ ಮಾತಿಗೆ ಕಿವಿಗೊಟ್ಟು ಆತನು ಹೇಳೋ ಕೆಲಸವನ್ನ ಮಾಡು, ಆತನು ಹೇಳೋ ಕೆಲಸವನ್ನ ನೀನು ನಡೆಸು. ಬರ್ನಬನಿಗೊಂದು ಉದ್ಯೋಗ, ನಿನಗೊಂದು ಉದ್ಯೋಗ ಕೊಡ್ತಾನೆ. ಬರ್ನಬನಿಗೊಂದು ಸೇವೆ, ನಿನಗೊಂದು ಸೇವೆ ಕೊಡ್ತಾನೆ. ನೀನು ಧೈರ್ಯವಾಗಿ ಬರ್ನಬನಂತೆ ದೇವರ ಶಬ್ದಕ್ಕೆ ಕಿವಿಗೊಡು. ದೇವರ ಚಿತ್ತವನ್ನು ನೆರವೇರಿಸೋದ್ರಲ್ಲಿ ಹಿಂದೆ ಹೋಗಬೇಡ. ಬರ್ನಬನಂತೆ ಮುಂದೆ ಬಾ. ಬರ್ನಬ ದೇವರ ಸೇವಕನಾಗಿದ್ದು ಅದ್ಭುತ, ಅತಿಶಯ, ವಿಶೇಷ, ಮಹಿಮೆ ಹೇಗೆ ನೋಡೋಣ. ಹೇಗೆ ನೋಡಿ, ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯ 22-24. Acts chapter 11:22-24. प्रेरित पुस्तक 11:22-24. ಇದರ ವಿಷಯವಾದ ವರ್ತಮಾನವು ಯೆರೂಸಲೇಮಿನಲ್ಲಿದ್ದ ಸಭೆಯವರ ಕಿವಿಗೆ ಬಿದ್ದಾಗ
ಅವರು ಬಾರ್ನಬನನ್ನು ಅಂತಿಯೋಕ್ಯಕ್ಕೆ ಕಳುಹಿಸಿ ಅವನು ಒಳ್ಳೆಯವನು ಪವಿತ್ರಾತ್ಮ ಭರಿತನು. ಬಾರ್ನಬ ಎಂತವನು? ಒಳ್ಳೆ ಮನುಷ್ಯ. ನೀನು ನಾನು ಒಳ್ಳೆಯವನಾಗಿರ್ಬೇಕು ಇವಾಗ. ಎಲ್ಲಾರು ನಮ್ಮನ್ನ ಏನೇನ್ ಬೇಕು? ಒಳ್ಳೆಯವರನ್ನು. ದೇವ್ರಿಗೆ ಏನೇನ್ ಬೇಕು? ನಮ್ಮನ್ನ ಒಳ್ಳೆಯವರನ್ನು. ಸೈತಾನಂತೂ ನಮ್ಮನ್ನ ಒಳ್ಳೆಯವರನ್ನಲ್ಲ. ನಾವು ಎಷ್ಟು ಒಳ್ಳೆಯವರಾಗಿರ್ತೀರೋ ಅಷ್ಟೇ ನಮ್ಮನ್ನ ಕೆಟ್ಟೋನು ಅಂತಾನೆ ಬೇಕಾದ್ರೆ. ಆಮೇಲೆ ನೀವೇನ್ ಮಾಡ್ಬೇಕು? ಎಲ್ಲರ ಹತ್ರ ಒಳ್ಳೆ ಹೆಸರು ತಗೊಳ್ಳಿ. ಅಕ್ಕಪಕ್ಕದಲ್ಲಿ ಒಳ್ಳೆ ಹೆಸರು ತಗೊಳ್ಳಿ. ಚರ್ಚಲ್ಲಿ ಒಳ್ಳೆ ಹೆಸರು ಇಟ್ಕೊಳ್ಳಿ. ಒಳ್ಳೆ ಹೆಸರು ತಗೊಳ್ಳಿ. ಆಮೇಲೆ ಬಂಧು ಬಳಗದಲ್ಲಿ ನಿನ್ಗೆ ಒಳ್ಳೆ ಹೆಸರು ಇರ್ಬೇಕು. ನಿನ್ ಬಗ್ಗೆ ಹೇಳಿದ್ರೆ ಅಪ್ಪ ಒಳ್ಳೆ ಮನುಷ್ಯನಪ್ಪ, ಒಳ್ಳೆ ಮನುಷ್ಯನಪ್ಪ, ಒಳ್ಳೆ ಅಕ್ಕನಪ್ಪ, ಒಳ್ಳೆ ಅಣ್ಣ, ಒಳ್ಳೆ ಮನುಷ್ಯನಪ್ಪ, ಆ ಬ್ರದರ್ ಒಳ್ಳೆ ಬ್ರದರ್, ಆ ಸಿಸ್ಟರ್ ಒಳ್ಳೆ ಸಿಸ್ಟರ್ ಅಂತ ಹೇಳ್ಬೇಕು. ಆಮೇಲೆ ನೋಡ್ರಿ ಬೈಬಲ್ ಏನ್ ಹೇಳ್ತಿದೆ ಬರ್ನಬನ ಬಗ್ಗೆ? ಬರ್ನಬ ಒಳ್ಳೆಯವನು. ಬರ್ನಬನು ಒಳ್ಳೆಯವನು. ಬೈಬಲ್ ಹೇಳ್ತಾ ಇದೆಯಾ? ಲೂಕ ಬರ್ದಿದ್ವಿ ಗ್ರಂಥನ. ಯಾರು ಬರ್ದಿದ್ದ? ಅಪೊಸ್ತಲರ ಕೃತ್ಯನ ಲೂಕ ಹೇಳ್ತಾ ಇದ್ದಾನ. ಬೈಬಲ್ ದೇವ್ರು ಹೇಳ್ತಾ ಇದ್ದಾನೆ. ಮಾತು ದೇವ್ರು ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಒಳ್ಳೆಯವನು. ಆಮೇಲೆ ಇವತ್ತು ನೀನು ಇಲ್ಲಿಂದ ಎಲ್ಲರ ಹತ್ರ ಒಳ್ಳೆ ಹೆಸರು ತಗೋಬೇಕು. ಎಂತ ಹೆಸರು ತಗೋಬೇಕು? ಒಳ್ಳೆ ಹೆಸರು. ಬರ್ನಬನನ್ನ ದೇವರು ಒಳ್ಳೆಯವನಂಗೆ ನಿನ್ನನ್ನು ಕೂಡ ದೇವರು ಮನುಷ್ಯರು ಒಳ್ಳೆಯವನನ್ಬೇಕು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಿನ್ನನ್ನು ಕೂಡ ದೇವರು ಒಳ್ಳೆಯವನು, ಒಳ್ಳೆಯವನು, ಒಳ್ಳೆಯ ಮನುಷ್ಯರು, ಒಳ್ಳೆ ಆಧ್ಯಾತ್ಮಿಕ ಮನುಷ್ಯರು, ಆತ್ಮಿಕವಾಗಿ ತುಂಬಲ್ಪಟ್ಟವರು. ನೆಕ್ಸ್ಟ್ ನೋಡಿ, ಬರ್ನಬ ಒಳ್ಳೆಯವನು. ಬೈಬಲ್ ನಿನ್ನ ಬಗ್ಗೆ ಕೂಡ, ದೇವರು ನಿನ್ನ ಬಗ್ಗೆ ಕೂಡ, ಮನುಷ್ಯರು ನಿನ್ನ ಬಗ್ಗೆ ಕೂಡ ಒಳ್ಳೆಯವನು, ಒಳ್ಳೆಯವನನ್ನೇ. ಆಮೇಲೆ ಹಲ್ಲೆಲೂಯಾ. ಒಳ್ಳೆಯನಾಗೋ ಪ್ರಯತ್ನ ಪಡು. ಅದು ತುಂಬಾ ಕಷ್ಟ, ಆದ್ರೂ ಕೂಡ ಅವಶ್ಯಕ. ಹಲ್ಲೆಲೂಯಾ. ಬರ್ನಬ ಎಂತವನು? ಒಳ್ಳೆಯವನು. ಎರಡನೇದು ಪವಿತ್ರಾತ್ಮ ಭರಿತನು. ಫಸ್ಟ್ ಏನು? ಹಣದಾಸೆ ಇಲ್ಲಿರೋದು. ನಮಗೂ ಕೂಡ ಏನಿರಬಾರ್ದು? ದೇವರ ಮಕ್ಕಳಿಗೆ ಹಣದಾಸೆ ಇರಬಾರ್ದು. ದೇವರ ಮಕ್ಕಳಿಗೆ ಏನಿರಬಾರ್ದು? ಹಣದಾಸೆ ಇರಬಾರ್ದು. ಬರ್ನಬನಿಗೆ ಹಣದಾಸೆ ಇಲ್ಲ. ನಿನಗೂ ನನಗೂ ಕೂಡ ಹಣದಾಸೆ ಇರಬಾರ್ದು. ಸೆಕೆಂಡು, ಬರ್ನಬ ಒಳ್ಳೆಯವನು. ನೀನು ನಾನು ಕೂಡ ಒಳ್ಳೆಯವನಾಗಿರ್ಬೇಕು, ಒಳ್ಳೆಯವರಾಗಿರ್ಬೇಕು. ಎರಡನೇದು, ಬರ್ನಬ ಪವಿತ್ರಾತ್ಮ ಭರಿತನು. ನೀನು ಕೂಡ ಪ್ರತಿದಿನ ಪ್ರೇಯರ್ನಲ್ಲಿ ಕೂತ್ಕೊಂಡು ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕು. ಚರ್ಚಿಗೆ ಬಂದಾಗ ಚೆನ್ನಾಗಿ ಪ್ರೇಯರ್ ನಡೀತಾ ಇರ್ತದೆ, ಆರಾಧನೆ ನಡೀತಾ ಇರ್ತದೆ, ವಾಕ್ಯ ಮುಂಚೆ ಒಳ್ಳೆ ಆರಾಧನೆ ಇರ್ತದೆ. ಚೆನ್ನಾಗಿ ಕೈ ತಟ್ಟಿ, ಹೆಂಗೆ ಚೆನ್ನಾಗಿ ಕೈ ತಟ್ಟಿ ಆರಾಧಿಸಿ ಪರಿಶುದ್ಧಾತ್ಮನಿಂದ ತುಂಬಿಸ್ಕೊಬೇಕು. ಪ್ರತಿದಿನ ಬೆಳಗ್ಗೆ ಎದ್ದು ಚೆನ್ನಾಗಿ ಸ್ತುತಿ ಸ್ತೋತ್ರ ಹೇಳಿ ಹಾಡುಗಳನ್ನು ಹಾಡಿ ಪರಿಶುದ್ಧಾತ್ಮನಿಂದ ನೀನು ತುಂಬಲ್ಪಡಬೇಕು. ಹಲ್ಲೆಲೂಯಾ. ಒಂದು ವಿಶ್ವಾಸಿ ಬರೀ ಬ್ಯಾಪ್ಟಿಸಮ್ ತಗೊಂಡ್ರೆ ಸಾಕಾಗಲ್ಲ, ಪರಿಶುದ್ಧ ಆತ್ಮನಿಂದ ತುಂಬಲ್ಪಡಬೇಕು. ಏನೇನೇನು? ಪರಿಶುದ್ಧ ಆತ್ಮನಿಂದ ನೀನು ತುಂಬಲ್ಪಟ್ಟಿದೀಯಾ? ಪರಿಶುದ್ಧ ಆತ್ಮ ನಿನ್ನ ಮೇಲೆ ಬರೋದು ಬೇರೆ. ಪರಿಶುದ್ಧ ಆತ್ಮ ಒಳಗಡೆ ನೀನು ಹೋಗಿದ್ದೀಯಾ? ಪರಿಶುದ್ಧ ಆತ್ಮದಲ್ಲಿ ನೀನಿದ್ದೀಯಾ? ಪರಿಶುದ್ಧ ಆತ್ಮ ಅಭಿಷೇಕ ನಿನ್ನ ಮೇಲೆ ಇದೆಯಾ? ನೋಡು, ಬರ್ನಬನಿಗೆ ಪವಿತ್ರಾತ್ಮ ಭರಿತನು. ಪರಿಶುದ್ಧಾತ್ಮದೊಳಗಡೆ ಬರ್ನಬ ಹೋಗಿದ್ದಾನೆ. ನೀನು ಕೂಡ ಪರಿಶುದ್ಧಾತ್ಮ ಒಳಗಡೆ ಇರ್ಬೇಕು. ಪರಿಶುದ್ಧಾತ್ಮ ನಿನ್ನೊಳಗಡೆ ಅಲ್ಲ, ಪರಿಶುದ್ಧಾತ್ಮ ಒಳಗಡೆ ನೀನಿರ್ಬೇಕು. ಅದು ಏನಂತಂದ್ರೆ ಪವಿತ್ರಾತ್ಮ ಭರಿತರು. ನೀನೇನ್ ಮಾಡ್ಬೇಕಂದ್ರೆ
ಪ್ರತಿದಿನ ಮನೆಯಲ್ಲಿ ಕುತ್ಕೊಂಡು ಪರಿಶುದ್ಧಾತ್ಮನಿಂದ ತುಂಬು ದೇವರೇ, ಪವಿತ್ರಾತ್ಮನಿಂದ ಆವರಿಸುವ ದೇವರೇ, ಆತ್ಮನಿಂದ ನನ್ನನ್ನು ತುಂಬಿಸು ದೇವರೇ, ಪರಿಶುದ್ಧಾತ್ಮನಿಂದ ಆವರಿಸುವ ಸ್ವಾಮಿ, ಪರಿಶುದ್ಧಾತ್ಮನ ತುಂಬಿಸಲಿಕ್ಕೆ ನನಗೆ ಬೇಕು. ಪವಿತ್ರಾತ್ಮನೇ ಬಾ, ಪರಿಶುದ್ಧಾತ್ಮನೇ ಬಾ, ದೇವರಾತ್ಮನೇ ಬಾ, ಸತ್ಯದಾತ್ಮನೇ ಬಾ, ಬಲದ ಆತ್ಮನೇ ಬಾ, ಬೆಂಕಿ ಆತ್ಮನೇ ಬಾ ಅಂತ ಕೇಳಬೇಕು ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ. ಏನ್ ಕಲ್ತ್ಕೊಂಡ ಪಾಠಗಳು? ಏನ್ ಪಾಠ ಕಲ್ತ್ಕೊಂಡೆ? ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕು, ಒಳ್ಳೆಯವರಾಗಿರ್ಬೇಕು. ಮೂರನೇದು, ಹಣದಾಸೆ ಇರಬಾರ್ದು. ನಾಲ್ಕನೇದು, ಬರ್ನಬನ ಹತ್ರ ನೀನು ಕಲಿಯೋದು ಸೇವೆ ಮಾಡಬೇಕು. ಏನ್ ಮಾಡಬೇಕು? ಸೇವೆ. 4 ಪಾಯಿಂಟ್. 5 ನೋಡೋಣ. ಥ್ಯಾಂಕ್ ಯು ಜೀಸಸ್. 5ನೇ ಪಾಯಿಂಟ್ ಏನಂದ್ರೆ ಧೈರ್ಯಶಾಲಿ ಆಗಿದ್ದ. ಎಂತವನಾಗಿದ್ದ? ಧೈರ್ಯಶಾಲಿ ಆಗಿದ್ದ ಬರ್ನಬ. ಎಂತವನು? ಧೈರ್ಯ. ಯಾವಾಗಲೂ ಯಾರಿಗೂ ಭಯ ಪಡಲ್ಲ, ಮನುಷ್ಯರಿಗೆ ಭಯನೇ ಪಡಲ್ಲ, ಸೈತಾನಿಗೂ ಭಯ ಪಡಲ್ಲ, ಕಾಯಿಲೆಗೂ ಭಯ ಪಡಲ್ಲ, ಕೆಟ್ಟ ಕನಸುಗಳು ಯಾರಿಗೂ ಏನಕ್ಕೂ ಭಯ ಪಡಲ್ಲ ಬರ್ನಬ. ನೀನು ಕೂಡ ಬರ್ನಬನ ಹತ್ರ ಕಲಿಯೋದೇನೆಂದ್ರೆ ಯಾವಾಗಲೂ ಧೈರ್ಯವಾಗಿರ್ಬೇಕು. ಹೆಂಗಿರ್ಬೇಕು? ಧೈರ್ಯವಾಗಿರ್ಬೇಕು. ನೋಡೋಣ, ಬರ್ನಬ ಧೈರ್ಯಶಾಲಿನ? ಅಪೊಸ್ತಲರ ಕೃತ್ಯ 9:27, Acts chapter 9:27, ಪ್ರೇರೇಪಿತ ಪುಸ್ತಕ 9:7 ಓದಿ. ಆದರೆ ಅವರನ್ನು ಕೈ ಹಿಡಿದು ಅಪೊಸ್ತಲರ ಬಳಿಗೆ ಕರ್ಕೊಂಡು ಹೋಗಿ ಅವನು ದಾರಿಯಲ್ಲಿ ಕರ್ತನನ್ನು ಕಂಡವನು, ಕರ್ತನು ಅವನ ಸಂಗಡ ಮಾತಾಡಿದವನು, ಸಮಸ್ತದೊಂದಿಗೆ ಯೇಸುವಿನ ಹೆಸರಿನಲ್ಲಿ ಧೈರ್ಯದಿಂದ ಮಾತಾಡಿದವನು, ಅವನಿಗೆ ದೃಢವಾಗಿ ಹೇಳಿದವನು. ಎಂತವನಂತೆ? ಧೈರ್ಯವಾಗಿ ಮಾತಾಡ್ತಾ ಇದ್ದಾನೆ ಬರ್ನಬ. ಎಂತವನು? ಧೈರ್ಯವಾಗಿ ಮಾತಾಡೋನು. ಹಲ್ಲೆಲೂಯಾ. ಎಂತವನು? ಧೈರ್ಯವಾಗಿ ಮಾತಾಡ್ತಾನೆ. ಆ ಕಾಲದಲ್ಲಿ ತುಂಬಾ ಯಹೂದರ ಭಯ ಇತ್ತು. ಯೇಸು ಸ್ವಾಮಿ ಬಗ್ಗೆ ಯಾರು ಹೇಳ್ಬಾರ್ದು, ಯೇಸು ಸ್ವಾಮಿ ಹೆಸರು ಎತ್ತಬಾರ್ದು, ಸುವಾರ್ತೆ ಸಾರಬಾರ್ದು, ಅದ್ಭುತಗಳು ಮಾಡಬಾರ್ದು, ಚರ್ಚೆ ನಡೆಸಬಾರ್ದು ಅಂತ ಕಾಲದಲ್ಲಿ, ಅಂತ ಸಮಯದಲ್ಲಿ ಬರ್ನಬ ಸೌಲನನ್ನ, ಸಭೆಗಳನ್ನ ಹೊಡಿತಾ ಇದ್ದಂತ ಸೌಲನನ್ನ, ಸಭೆಗಳ ಸೇವಕರನ್ನ, ವಿಶ್ವಾಸಿಗಳನ್ನ ಹೊಡೆದು ಸಾಯಿಸಿ ಜೈಲಿಗಾಗ್ತಾ ಇದ್ದಂತ ಪೌಲನನ್ನ ಧೈರ್ಯವಾಗಿ ಕೈ ಹಿಡಿದು ಯೆರೂಸಲೇಮಿನಲ್ಲಿ ಇದ್ದಂತ ಅಪೊಸ್ತಲರ ಬಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಧೈರ್ಯವಾಗಿ ಮಾತಾಡ್ತಾ ಇದ್ದಾನೆ. ಆಮೇಲೆ ಚೆನ್ನಾಗಿ ನೋಡು, ಪೌಲ ಕೂಡ ಧೈರ್ಯವಾಗಿ ಮಾತಾಡ್ತಾನೆ. ಆ ಟೈಮಲ್ಲಿ ಕೈ ಹಿಡಿದು ಧೈರ್ಯವಾಗಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರಿಗೂ ಭಯಪಟ್ಟಿಲ್ಲ, ಸರ್ಕಾರಕ್ಕೂ ಭಯಪಟ್ಟಿಲ್ಲ, ಯಾಜಕರಿಗೂ ಭಯಪಟ್ಟಿಲ್ಲ, ಪರಿಸಾಯರಿಗೂ ಭಯಪಟ್ಟಿಲ್ಲ, ಶಾಸ್ತ್ರಿಗಳಿಗೂ ಭಯಪಟ್ಟಿಲ್ಲ. ಧೈರ್ಯವಾಗಿ ಪೌಲನನ್ನ, ಆಗ ತಾನೇ ದೇವರು ಪೌಲನನ್ನ ಸೇವೆಗೆ ಕರೆದಿದ್ದಾನೆ ಅಂತ ಪೌಲನನ್ನ ಅಪೊಸ್ತಲರಿಗೆ ಪರಿಚಯ ಮಾಡೋದಕ್ಕೆ ಪೌಲನ ಕೈ ಹಿಡಿದು ಬರ್ನಬ ಅಪೊಸ್ತಲರ ಬಳಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ನೀನು ಕೂಡ ಒಂದು ವಿಶ್ವಾಸಿಯನ್ನ, ಒಂದು ಪಾಪಿಯನ್ನ, ಒಂದು ದೇವರ ಮನುಷ್ಯನನ್ನ ಕೈ ಹಿಡಿದು ಯಾವಾಗಲೂ ಧೈರ್ಯ ಪಡಿಸ್ಬೇಕು. ಧೈರ್ಯ ಕೊಡ್ಬೇಕು. ನೀವು ಭಯ ಪಡಬಾರ್ದು. ಧೈರ್ಯವಾಗಿ ಮಾತಾಡ್ಬೇಕು, ಧೈರ್ಯವಾಗಿ ಸೇವೆ ಮಾಡಬೇಕು, ಧೈರ್ಯವಾಗಿ ವಾಕ್ಯ ಹೇಳ್ಬೇಕು, ಧೈರ್ಯವಾಗಿ ಮುಂದೆ ಸಾಗಬೇಕು. ಹಲ್ಲೆಲೂಯಾ. ನೋಡಿ, ಬರ್ನಬನಿಗೆ ಹೆಸರೇ ಧೈರ್ಯ. ಅವನು ಹಂಗೆ ಕರೀತಾರೆ, ಧೈರ್ಯ ಬಾಯಿಲಿ, ಧೈರ್ಯ ಊಟ ಮಾಡ್ದ, ಧೈರ್ಯ ಎಲ್ಲಿಗೆ ಹೋಗ್ತಾ ಇದೆಯಾ, ಧೈರ್ಯ ಸೇವೆಗೆ ಹೋಗೋಣ, ಹೆಸರೇ ಅದೇ ಬರ್ನಬ. ಧೈರ್ಯ, ಧೈರ್ಯದಾಯಕರು, ಧೈರ್ಯಶಾಲಿ. ನಾವು ಕೂಡ ಎನಿ ಟೈಮ್ ಧೈರ್ಯವಾಗಿರ್ಬೇಕು. ಏನೇ ಕಟ್ ಕೆಲಸಗಳು ಬರಲಿ, ಮನುಷ್ಯರು ಏನೇ ಮಾತಾಡಲಿ, ಸೈತಾನ ಏನೇ ಭಯಪಡಿಸಲಿ, ಏನಕ್ಕೂ ಎದುರಬಾರದು. ಮಾಟ ಮಂತ್ರ, ಮನುಷ್ಯರು, ಕಷ್ಟಗಳು, ದುಃಖಗಳು, ರೋಗಗಳು, ಬಾಧೆಗಳು, ಡಾಕ್ಟರ್ ಏನೋ ಹೇಳ್ತಾನೆ, ರಿಪೋರ್ಟ್ ಏನೋ ಬಂದಿರ್ತದೆ, ಭಯ ಪಡಬಾರದು.
ಬದಲಾಯಿಸೋ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಚರಿತ್ರೆಯನ್ನು ಬದಲಾಯಿಸೋ ದೇವರು ನಮ್ಮ ದೇವರು. ಇಲ್ಲದನ್ನ ಇರೋ ಹಾಗೆ ಮಾಡೋ ದೇವರು ನಮ್ಮ ದೇವರು. ಇರೋ ರೋಗನ ಇಲ್ದಿರಂಗೆ ಮಾಡೋ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಆಮೆನ್. ಆಮೆನ್. ಗಾಬಾ 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 ಗಾಬಾ. ಥ್ಯಾಂಕ್ಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಸೊ ಈ ವಾಕ್ಯದಿಂದ ಏನು ಕಲ್ತ್ಕೊಂಡ್ರಿ? ನಾವು ಕೂಡ ಪ್ರತಿಯೊಬ್ಬರನ್ನ ಸೇವೆಯಲ್ಲಿ ಧೈರ್ಯವಾಗಿ ನಡೆಸಬೇಕು, ಧೈರ್ಯವಾಗಿ ಬಲಪಡಿಸಬೇಕು, ಸೇವೆ ಮಾಡೋರನ್ನ ಧೈರ್ಯಪಡಿಸಬೇಕು, ದೇವರು ನಮ್ಮವ್ರನ್ನ ಧೈರ್ಯಪಡಿಸಬೇಕು, ಭಯ ಪಡೋರನ್ನ ಧೈರ್ಯಪಡಿಸಬೇಕು, ದಿಗಿಲು ಪಡೋರನ್ನ ಧೈರ್ಯಪಡಿಸಬೇಕು. ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಾವು ಎದುರ್ದಿರಾ ಧೈರ್ಯವಾಗಿ ಸೇವೆ ಮಾಡಬೇಕು, ಧೈರ್ಯವಾಗಿ ಆರಾಧನೆ ಮಾಡಬೇಕು, ಧೈರ್ಯವಾಗಿ ವಾಕ್ಯ ಕೇಳಬೇಕು, ಧೈರ್ಯವಾಗಿ ವಾಕ್ಯ ಹೇಳ್ಬೇಕು. ವಾಕ್ಯ ಸ್ಪಷ್ಟವಾಗಿ ಇರ್ತದೆ. ಅವನ ಹೆಸರಿಗೆ ತಕ್ಕಂತೆ ಅಪೊಸ್ತಲರು ಬರ್ನಬನಿಗೆ ಯೇಸೋಪನಿಗೆ ಬರ್ನಬಾ ಅಂತ ಹೆಸರಿಟ್ಟಂಗೆ ಅವನು ಧೈರ್ಯವಾಗಿದ್ದಂಥ ಮನುಷ್ಯ. ಧೈರ್ಯವಾಗಿ ಮಾತಾಡೋದು, ಧೈರ್ಯವಾಗಿ ಸೇವೆ ಮಾಡೋದು, ಧೈರ್ಯವಾಗಿ ಯೇಸು ನಾಮ ಹೇಳೋದು, ಧೈರ್ಯವಾಗಿ ಜನಗಳಿಗೆ ಉಪದೇಶ ಮಾಡೋನಾಗಿದ್ದ ಬರ್ನಬ. ಓದಿ ಇನ್ನೂ ಒಂದು ವಾಕ್ಯ, ಗಲಾತ್ಯ 2:9, ಗಲಾತ್ಯ 2:9, ಗಲಾತ್ಯನ್ ಚಾಪ್ಟರ್ 2:9a. ಓದಿ ಗಲಾತ್ಯ. और जब उन्होंने उस अनुग्रह को जो मुझे मिला था जान लिया, तो याकूब और कैफा और यहूदा ने, जो कलीसिया के खम्भे समझे जाते थे, मुझको और बरनबास को संगति कतई न हाथ दिया कि हम अन्य जातियों के पास जाएं और वे खतना किए हुए के पास. ಏನು ಈ ವಾಕ್ಯ ಹೇಳ್ತೈತೆ ಅಂದ್ರೆ, ಪೇತ್ರನಿಗೆ ಸುನ್ನತಿಯವರಿಗೆ ಸುವಾರ್ತೆಯನ್ನು ಹೇಳೋದಕ್ಕೆ ದೇವರು ಆರಿಸಿಕೊಂಡ, ಸುನ್ನತಿ ಇಲ್ಲದ ಅನ್ಯರಿಗೆ ಸುವಾರ್ತೆಯನ್ನು ಸಾರೋದಕ್ಕೆ, ರಕ್ಷಣೆಯನ್ನು ಕೊಡಿಸೋದಕ್ಕೆ ಸೌಲನೆಂಬ ಪೌಲನನ್ನು ಆರಿಸಿಕೊಂಡ. ಆ ದೇವರು ಆ ಸೌಲನೊಟ್ಟಿಗೆ ಸೇರಿ ಬರ್ನಬನು ಸೇವೆ ಮಾಡೋನಾಗಿದ್ದ. ಅಂದ್ರೆ ಏನು ಈ ವಾಕ್ಯದ ಅರ್ಥ ಅಂದ್ರೆ, ಅನ್ಯರಿಗೆ, ದೇವರನ್ನ ತಿಳಿಯದವರಿಗೆ, ದೇವರು ಗೊತ್ತಿಲ್ಲದವರಿಗೆ, ಹೊಸಬರಿಗೆ, ಯೇಸು ಅಂದ್ರೇನೆ ಗೊತ್ತಿಲ್ಲ, ಯೇಸು ಕ್ರಿಸ್ತನಂದ್ರೇನೆ ಗೊತ್ತಿಲ್ಲ, ಅಂಥವರಿಗೆ ಸೇವೆಯನ್ನು ಮಾಡೋದಕ್ಕೆ ದೇವರು ಸೌಲನ ಜೊತೆ ಅಂದ್ರೆ ಪೌಲನ ಜೊತೆ ಬರ್ನಬನನ್ನು ಕಳಿಸಿಕೊಟ್ಟ. ಬರ್ನಬ ಅನ್ಯರಿಗೆ ಸುವಾರ್ತೆಯನ್ನು ಸಾರನಾಗಿ, ನೀನು ಕೂಡ ಹೊಸಬರಿಗೆ, ಅನ್ಯರಿಗೆ ಸೇವೆ ಮಾಡೋಣ. ಅವ್ರು ನಂಬಲ್ಲ, ಅವ್ರು ಕೇಳಲ್ಲ, ಅವ್ರ ಕೋಪ, ಅವ್ರಿಗೆ ಯೇಸು ಅಂದ್ರೆ ಆಗಲ್ಲ, ಚರ್ಚ್ ಅಂದ್ರೆ ಆಗಲ್ಲ, ಕ್ರಿಶ್ಚಿಯನ್ ಅಂದ್ರೆ ಆಗಲ್ಲ, ಪಾಸ್ಟರ್ ಅಂದ್ರೆ ಆಗಲ್ಲ ಅನ್ಬೇಡ. ಹಲ್ಲೆಲೂಯಾ. ನಾವು ಕೂಡ ದೇವರಲ್ಲಿ ಬರ್ದಿದ್ದ ಮುಂಚೆ ತುಂಬಾ ಕೆಟ್ಟೋರೆ, ತುಂಬಾ ಪಾಪಿಗಳೇ, ಅವ್ರಿಗಿಂತ ಮೋಸಗಾರರೆ, ಸುಳ್ಳೇಳೋರೆ, ಅಸಹ್ಯವಾದವ್ರೆ. ದೇವರು ನಮ್ಮನ್ನೇ ಬದಲಾಯಿಸ್ತಾನೆ. ಅವ್ರನ್ನ ಬದಲಾಯಿಸಲ್ವಾ? ನಮ್ಮನ್ನೇ ಚೇಂಜ್ ಮಾಡಿದ್ರೆ ಅವ್ರನ್ನ ಚೇಂಜ್ ಮಾಡಲ್ಲ. ಖಂಡಿತ ಚೇಂಜ್ ಮಾಡ್ತಾನೆ, ಖಂಡಿತ ಬದಲಾಯಿಸ್ತಾನೆ, ಖಂಡಿತ ದೇವರ ಆಶೀರ್ವದಿಸ್ತಾನೆ. ಈ ವಾಕ್ಯದಲ್ಲಿ ನಾವು ಏನ್ ಕಲ್ತ್ಕೊಂತಾ ಇದ್ರಿ? ಬರ್ನಬ ಅನ್ಯರಿಗೆ ಸೌಲನೊಟ್ಟಿಗೆ ಸೇರಿ, ಪೌಲನೊಟ್ಟಿಗೆ ಸೇರಿ ಸುವಾರ್ತೆಯನ್ನು ಹೇಳುವವನಾಗಿದ್ದ, ಶುಭವರ್ತಮಾನವನ್ನು ಸಾರುವವನಾಗಿದ್ದ. ನಾವು ಕೂಡ ಇತರ ಸೇವಕರ ಜೊತೆ ಸೇರಿ ಸುವಾರ್ತೆಯನ್ನ ಅನ್ಯರಿಗೆ ತಿಳಿಸೋದಿಕ್ಕೆ ಯಾವಾಗಲೂ ಸಿದ್ಧರಾಗಿರಬೇಕು. ಬರ್ನಬನಂತೆ. ಹಲ್ಲೆಲೂಯಾ. ಕಡೆಯದಾಗಿ ಒಂದು ವಾಕ್ಯವನ್ನು ಓದೋಣ. ಆಮೇಲೆ ಕೊಲಾಸ್ಯ 4:10,
ಕೊಲಾಸಿಯ 4:10. ಹಲ್ಲೆಲೂಯಾ. ಕೊಲಾಸಿಯ ಚಾಪ್ಟರ್ 4:10. ನನ್ನ ಜೊತೆ ಸೆರೆಯವನಾದ ಅರಿಸ್ತಾರ್ಕನು ವಂದನೆ ಹೇಳುತ್ತೇನೆ. ಒಂದು ನಿಮಿಷ ಸಾಕು. ನೋಡಿ, ಎಲ್ಲೋಗಿದ್ದಾನೆ ಬರ್ನಬ? ಸುವಾರ್ತೆ ನಿರ್ಮಿತ, ಸೇವೆ ನಿರ್ಮಿತ. ಎಲ್ಲಿದ್ದಾನೆ? ಜೈಲಲ್ಲಿದ್ದಾನೆ. ಎಲ್ಲಿದ್ದಾನೆ? ಸೇವೆ ಮಾಡಿ ಜೈಲಿಗೆ ಹೋಗಿದ್ದಾನೆ. ಸುವಾರ್ತೆಯಲ್ಲಿ ಜೈಲಿಗೆ ಹೋಗಿದ್ದಾನೆ. ದೇವರ ವಾಕ್ಯಲ್ಲಿ ಜೈಲಿಗೆ ಹೋಗಿದ್ದಾನೆ. ದೇವರ ಸೇವೆ ಮಾಡಿದ್ರಿಂದ ಎತ್ತಿ ಪೊಲೀಸರು, ಸರ್ಕಾರದವರು ಅವನನ್ನ ಜೈಲಲ್ಲಿ ಹಾಕಿದ್ದಾರೆ. ಹಲ್ಲೆಲೂಯಾ. ಎಲ್ಲಿದ್ದಾನೆ? ಸೆರೆಮನೆಯಲ್ಲಿದ್ದಾನೆ. ನೋಡ್ತಾ, ಬರ್ನಬ ಸೇವೆ ನಿಮಿತ್ತ ಜೈಲು ಶಿಕ್ಷೆ ಅನುಭವಿಸ್ತಾರೆ. ಜೈಲು ಎಂತದ್ದು? ಈ ಕಡೆ ಗಮನ ಕೊಡಿ, ಈ ಕಡೆಗೆ. ಜೈಲು ಎಂತದ್ದು? ಸೊಳ್ಳೆಗಳು, ಊಟ ಸರಿಯಾಗಿರಲ್ಲ, ಕಂಬಳಿ ಇರಲ್ಲ, ತಂಗಿರಲ್ಲ, ಹಾಸಿಗೆ ಇರಲ್ಲ, ಮನೆಯವರಿರಲ್ಲ, ಸ್ವಂತದವರಿರಲ್ಲ, ಫ್ಯಾಮಿಲಿ ಇರಲ್ಲ, ಬಂಧುಗಳಿರಲ್ಲ, ಬೇಕಾದದಿರಲ್ಲ. ಆಮೇಲೆ ಆ ಜೈಲಲ್ಲಿ, ಆ ಸೊಳ್ಳೆಗಳಲ್ಲಿ, ಆ ಜೈಲು ಕೊಟ್ಟಿದ್ದ ಊಟ ತಿಳ್ಕೊಂಡು ಪಾಪ ಸೇವೆ ನಿರ್ಮಿತ, ಕ್ರಿಸ್ತನ ನಿರ್ಮಿತ ಸೆರೆಮನೆಯಲ್ಲಿದ್ದಾನೆ, ಜೈಲಲ್ಲಿದ್ದಾನೆ. ಪ್ರೀತಿಯ ಸಹೋದರ ಸಹೋದರಿ, ಈ ವಾಕ್ಯ ನಿನಗೆ ಏನು ಕಲಿಸ್ತೈತೆ ಅಂದ್ರೆ, ಈ ವಾಕ್ಯ ನಿನಗೆ ಏನು ಹೇಳ್ತೈತೆ ಅಂದ್ರೆ, ಈ ವಾಕ್ಯ ನಿನ್ನನ್ನು ಏನು ಬೋಧಿಸ್ತೈತೆ ಅಂದ್ರೆ, ಹಲ್ಲೆಲೂಯಾ, ದೇವರ ಸೇವೆಯ ನಿಮಿತ್ತ ನಮ್ಮನಲ್ಲಿ ಅನೇಕರು ಬೈಬೋದು. ನಾವು ಮಾಡದಿರೋದು ನಮ್ಮ ಮೇಲೆ ಆಗ್ಬೋದು. ನಾವು ಮಾಡೋ ಸೇವೆಗೆ, ಹೇಳೋ ವಾಕ್ಯಕ್ಕೆ ನಮ್ಮನ್ನು ಯಾರನ್ನ ನಿಂದಿಸ್ಬೋದು, ನಮ್ಮನ್ನು ಯಾರನ್ನ ಬೈಬೋದು, ಕಚಡ ಮಾತು ಬೈಬೋದು, ಗಲೀಜು ಮಾತು ಬೈಬೋದು, ಹೊಲಸು ಮಾತು ಬೈಬೋದು. ಬೇಜಾರಾಗಬೇಡಿ. ಏನಾಗಬೇಡಿ? ಬೇಜಾರಾಗಬೇಡಿ. ನೋಡಿ, ಇವರು ಸೆರೆಮನೆಯಲ್ಲಿದ್ದಾರೆ. ನಮ್ಮನ್ನು ಯಾರನ್ನ ಒಂದು ಮಾತನ್ನು ಬಿಟ್ಟರೆ, ಸೇವೆ ಮಾಡುವಾಗ, ಸಭೆ ನಡೆಸುವಾಗ, ಯಾರಿಗಾರ ಸುವಾರ್ತೆ ಹೇಳುವಾಗ, ಸಾಕ್ಷಿ ಹೇಳುವಾಗ, ಅಯ್ಯೋ ನನ್ನ ಅವ್ರು ಬೈದ್ಬಿಟ್ರು, ನನ್ನ ಅವ್ರು ಅಂದ್ಬಿಟ್ರು, ನಾವೇನ್ ಮಾಡಿದ್ರಿ? ನಾವು ದೇವ್ರ ಬಗ್ಗೆ ಹೇಳಿದ ಅಷ್ಟೇ ಅಲ್ವಾ ಅನ್ಬೇಡಿ. ಬೈತಾರೆ, ವಿರೋಧ ಇರ್ತದೆ. ಸೇವೆ ಮಾಡುವಾಗ, ದೇವರ ಬಗ್ಗೆ ಹೇಳುವಾಗ ನಿಮ್ಮನ್ನ ವಿರೋಧಿಸ್ತಾರೆ, ನಿಮ್ಮನ್ನ ಒಂಥರ ಮಾತಾಡ್ತಾರೆ, ನಿಮ್ಮನ್ನ ಒಂಥರ ನೋಡ್ತಾರೆ. ನೀನು ಬೇಜಾರಾಗಬಾರ್ದು, ನೀನು ಖುಷಿ ಆಗ್ಬೇಕು. ಬರ್ನಬ ತರ ಸಂತೋಷವಾಗಿರ್ಬೇಕು, ಬರ್ನಬ ತರ ಧೈರ್ಯವಾಗಿರ್ಬೇಕು, ಬರ್ನಬ ತರ ಒಳ್ಳೆಯವನಾಗಿರ್ಬೇಕು, ಬರ್ನಬ ತರ ಪವಿತ್ರಾತ್ಮ ಭರಿತನಾಗಿರ್ಬೇಕು, ಬರ್ನಬ ತರ ಹಣದಾಸೆ ಇಲ್ಲದವನಾಗಿರ್ಬೇಕು. ಬರ್ನಬ ತರ ನಿಮ್ ದೇವರ ನಿರ್ಮಿತ ಶಿಕ್ಷೆಯನ್ನು ಅನುಭವಿಸೋದಕ್ಕೂ, ಪನಿಷ್ಮೆಂಟ್ ಅನ್ನು ಅನುಭವಿಸೋದಕ್ಕೂ ರೆಡಿಯಾಗಿರ್ಬೇಕು. ಬರ್ನಬ ತರ ಅನ್ಯ ಜನಗಳಿಗೆ ಸುವಾರ್ತೆಯನ್ನು ಹೇಳೋದಕ್ಕೆ ರೆಡಿಯಾಗಿರ್ಬೇಕು. ಆಮೆನ್. ನಾವೆಲ್ಲ ಎದ್ದಿಟ್ಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧನಾದ ದೇವರೇ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಪರಿಶುದ್ಧ ದಿನದಲ್ಲಿ ಸ್ವಾಮಿ, ಪರಿಶುದ್ಧ ಸಮಯದಲ್ಲಿ ರಾಜ, ಈ ಪರಿಶುದ್ಧ ವೇಳೆಯಲ್ಲಿ ಸ್ವಾಮಿ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧನು ಮೌನತನಾದ ದೇವರೇ, ಈ ಪರಿಶುದ್ಧ ಸಮಯದಲ್ಲಿ ರಾಜ, ಈ ಪರಿಶುದ್ಧ ದಿನದಲ್ಲಿ ಸ್ವಾಮಿ, ಈ ಪರಿಶುದ್ಧ ವೇಳೆಯಲ್ಲಿ ರಾಜ, ಯೇಸು ಕ್ರಿಸ್ತನ ನಾಮದಲ್ಲಿ ಕರ್ತನೇ ನಮ್ಮನ್ನು ಬಲಪಡಿಸು, ಬಲವಂತನೇ. ಬರ್ನಬನ ಕುರಿತು ಮಾತಾಡಿದೆಯಾ, ಬರ್ನಬನ ಸೇವೆಯನ್ನು ಕುರಿತು ಮಾತಾಡಿದೆಯಾ, ಬರ್ನಬನ ಹೇಗೆ ಆರಿಸಿಕೊಂಡೆ, ಬರ್ನಬ ಹೇಗಿದ್ದವರನ್ನ ನೀನು ಅಪೊಸ್ತಲರನ್ನಾಗಿ ಮಾಡಿದೆ. ಓ ದೇವರೇ, ಒಬ್ಬ ಮಾಮೂಲಿ ವಿಶ್ವಾಸಿ ಕೂಡ ಅಲ್ಲ, ಒಬ್ಬ ಅನ್ಯ ಸಂಪ್ರದಾಯದವನು, ಆಮೇನ್, ಯೂತ ಮತಸ್ಥರನ್ನ ಒಬ್ಬ ಅಪೊಸ್ತಲನನ್ನಾಗಿ ಆರಿಸಿಕೊಂಡಿದ್ದೆ ರಾಜ. ಇಲ್ಲಿ ಬಂದಿರೋ ಒಬ್ಬೊಬ್ಬರನ್ನ ಸೇವೆಗಾಗಿ ಆರಿಸಿಕೊಂಡು ಆಶೀರ್ವದಿಸಲು ಬಲಪಡಿಸಲು ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. The mighty name of Jesus. Amen. 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 Hallelujah. Hallelujah. ನನ್ನ ಮನೆಗೆ ಕರ್ತನನ್ನು ಕೊಂಡಾರು, ನನ್ನ ಸಂಗೀತಗಳಾದ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನೆಗೆ ಕರ್ತನನ್ನು ಕೊಂಡಾರು, ಆತನು ಮಾಡಿದ ಉಪಕಾರ ಒಂದನ್ನು ಮರೆಯದೆ.
ಬರ್ತಾನೆ. ಆತನು ಬರೋದಕ್ಕಾಗಿ ಸಿದ್ಧಪಡಿ, ನೀವು ಸಿದ್ಧರಾಗಿ ಅನೇಕರನ್ನ ಸಿದ್ಧಪಡಿಸಿ. ಕರ್ತನಾದ ಯೇಸು ಕ್ರಿಸ್ತನು ಬೇಗ ಬರ್ತಾನೆ. ಮಾರನಾಥ.